ಎಲ್ರೂ ಒಂದೇ ಅಂತ ನೀನ್ ಹಾಡಿದ್ರೆ ಕೇಳ್ತಾರಷ್ಟೇ. ಸರಿ, ನಾನು ಹೋಗಿ ದೇವಸ್ಥಾನವನ್ನ ಶುದ್ಧಿ ಮಾಡಿ ಪರದೆ ಹಾಕಿ ನಾನು ಬರ್ತೀನಿ. ಬರೀ ಸ್ವಚ್ಛ ಮಾಡಿದ್ರೆ ಸಾಲಲ್ಲ, ನಡೆದಿರೋ ಘಟನೆ ಬಗ್ಗೆ ಆ ಭಗವಂತನ್ಗೆ ತಿಳಿಸಿ ಕ್ಷಮಾಪಣೆ ಕೇಳು. ಅಪ್ಪ ಇರಿ, ನಾನು ಬರ್ತೀನಿ. ನೋಡ್ದಾ ಹೇಗೆ ಎದ್ದೋಗ್ತಿದ್ದಾಳೆ ಅಂತ? ಪಾಪ ನೆಗಡಿಯಿಂದ ಒದ್ದಾಡ್ತಿದ್ದಾಳೆ ಅಂತ ನಾನಿಲ್ಲಿ ಲೇಪನ ಮಾಡ್ತಾ ಇದ್ದೀನಿ. ಮರ್ಯಾದೆ ಕೊಡದೆ ಎದ್ದು ಹೋಗ್ತಿದ್ದಾಳೆ. ಪಾಂಡುರಂಗ ಒಬ್ಬ ಇದ್ರೆ ಸಾಕು, ಎಲ್ಲ ಮರ್ತು ಹೋಗ್ತಾಳೆ. ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ಬೇಕಲ್ವಾ ಅತ್ತೆ? ಅಯ್ಯೋ ಸಾಕ್ ಸುಮ್ನಿರೆ. ವಾದ ಮಾಡಕ್ ಇಷ್ಟ ಇಲ್ಲ ಅಂತ ಶಿವಪ್ಪ ಬೇಕು ಅಂತ ಎದ್ದು ಹೋಗಿದ್ದು. ಇಷ್ಟು ಸಮಸ್ಯೆ ಆದ್ರೂ ನಮ್ದೇ ತಪ್ಪು ಅಂತ ತಂದೆ ಮಗಳು ಇಬ್ರಿಗೂ ಅರ್ಥ ಆಗಿಲ್ಲ. ಯಜಮಾನ್ರೆ, ನಾನು ಹೇಳೋದೇನು ಅಂದ್ರೆ, ನೀವು ಕಂಗಾಲಾಗ್ಬಿಡಿ, ಧೈರ್ಯವಾಗಿರಿ, ನೀವು ಸ್ವಲ್ಪ ಪ್ರಶಾಂತವಾಗಿರಿ. ಇದು ಮಾಮೂಲಿ ವಿಚಾರ ಅಲ್ಲ. ನನಗ್ ಶಾಂತಿ ಬೇಕಾಗಿಲ್ಲ. ನನ್ ಕೋಪ ಸಂಪೂರ್ಣ ತಣ್ಣಗಾದ್ರೆ ಎಲ್ಲ ಮುಗ್ದಾಗೇನೆ. ಅದಕ್ಕೆ ನನ್ನ ಎದೆಲಿ ಬೆಂಕಿ ಉರಿತಾನೆ ಇರ್ಬೇಕು. ಆ ಶಿವಪ್ಪ ಅಂದ್ರೆ ಈ ಊರಲ್ಲಿ ತುಂಬಾ ಗೌರವ ಮರ್ಯಾದೆ ಇದೆ. ಇಷ್ಟು ದಿನ ಆದ್ಮೇಲೆ ಒಂದೊಳ್ಳೆ ಅವಕಾಶ ಸಿಕ್ಕಿದೆ. ಆ ಶಿವಪ್ಪನ್ನ ನಾನು ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ನಿಜಾನೇ ಯಜಮಾನ್ರೆ, ಅವನು ಮಾಡಿರೋ ಕೆಲ್ಸಕ್ಕೆ ಭಗವಂತನ್ಗೆ ಕೋಪ ಬರೋದೇನೋ ಸತ್ಯ. ಆದ್ರೆ ಏನು? ಅದೇನಂದ್ರೆ, ಒಂದ್ ವೇಳೆ ಭಗವಂತನ್ಗೆ ಕೋಪ ಬರ್ಲಿಲ್ಲ ಅಂದ್ರೆ ನನ್ನ ಕೋಪ ಬರುತ್ತೆ, ನಾನು ಅವ್ರಿಗೆ ಶಿಕ್ಷೆ ಕೊಡ್ತೀನಿ. ನೋಡು, ಆ ಶಿವಪ್ಪಂಗೆ ಭಗವಂತ ಶಿಕ್ಷೆ ಕೊಡ್ದಿದ್ರೆ ನಾನೇ ಶಿಕ್ಷೆ ಕೊಡ್ತೀನಿ. ಮುಗೀತು ಅವನ್ ಕತೆ. ಸಾವು ಹತ್ರ ಆಗ್ತಿದೆ ಅವನ್ಗೆ. ನಾನು ಹೇಳಿದ್ದು ಶಿವಪ್ಪನ ಬಗ್ಗೆನೇ ಯಜಮಾನ್ರೆ. ನಿನ್ ಮನ್ಸಲ್ಲಿರೋದನ್ನ ಹೊರಗೆ ಹೇಳು ಸಕ್ಕು. ನಿನ್ ಅಮ್ಮನ್ ರೀತಿ ಕಣ್ಣಲ್ಲೇ ಹೇಳ್ಬೇಡ. ಏನ್ ಹೇಳ್ಬೇಕು ಅನ್ಕೊಂಡೆ? ಅಪ್ಪ, ನಾನ್ ಏನ್ ತಪ್ಪು ಮಾಡ್ದೆ ಅಂತ ಅರ್ಥ ಆಗ್ತಿಲ್ಲ. ಅದನ್ನೇ ನಾನು ಪಾಂಡುರಂಗನ ಹತ್ರ ಕೇಳ್ತೀನಿ. ಪಾಂಡುರಂಗ, ನೀನೇ ಹೇಳು, ನಾನ್ ಏನ್ ತಪ್ಪು ಮಾಡ್ದೆ? ಅವಳು ನನ್ಗಿಂತ ತುಂಬಾ ಚಿಕ್ಕ ಹುಡುಗಿ. ನಿನ್ನನ್ ಕೇಳೇ ಅಲ್ವಾ ಅವಳಿಗೆ ನೀರ್ ಕೊಟ್ಟೆ. ಪಾಪ ಹಸ್ವಿಂದ ಇದ್ದಾಳೆ ಅಂತ ನಿನ್ನ ನೈವೇದ್ಯದಲ್ಲಿ ಒಂದ್ ಬಾಳೆಹಣ್ಣು ಕೊಟ್ಟೆ. ಅವಳು ಸಂತೋಷವಾಗಿ ತಿಂದ್ಲು. ಹಾಗೆ ನಾವಿಬ್ರು ಆಟ ಆಡಿದ್ವಿ. ಅದಕ್ಕೆ ದೇವ್ರಿಗೆ ಕೋಪ ಬರುತ್ತೆ ಅಂತ ಅರ್ಥ ಆಗಿಲ್ಲ. ಅಪ್ಪ, ಅಷ್ಟಕ್ಕೂ ಅಸ್ಪೃಶ್ಯತೆ ಅಂದ್ರೆ ಏನು? ಸಕ್ಕು, ನೀನ್ ಕೇಳಿದ ಪ್ರಶ್ನೆ ಕ್ಲಿಷ್ಟಕರವಾದದ್ದು. ನೀನ್ ಅದನ್ನ ಮರ್ತ್ಬಿಡು. ಯಾಕೆ ಮರ್ತೋಗ್ಬೇಕು? ಜಮೀನ್ದಾರ್ ನಿಮ್ಮೇಲೆ ಯಾಕೆ ಕೋಪ ಮಾಡ್ಕೊಂಡ್ರು? ನಂಗ ಚೂರು ಹಿಡಿಸ್ಲಿಲ್ಲ. ಸಕ್ಕು, ನಿಲ್ಲಮ್ಮ. ನೀವು ಪಾಪಿಗಳು ಪಾಪ ಮಾಡಿದ್ದೀರಾ ಅಂತ ಯಾಕೆ ಹೇಳಿದ್ರು ಹೇಳಿ? ಆ ಚಿಕ್ಕ ಹುಡುಗಿ ದೇವಸ್ಥಾನದ ಒಳಗ್ ಬಂದು ದೇವ್ರಿಗೆ ಕೈ ಮುಗಿದ್ರೆ ಪ್ರಪಂಚ ಏನಾದ್ರೂ ಮುಳುಗೋಗುತ್ತಾ? ಸಕ್ಕು, ನಿನಗೆ ಅರ್ಥ ಆಗೋ ಹಾಗೆ ಹೇಗೆ ಹೇಳೋದು? ನೋಡು ಸಕ್ಕು, ದೇವರು ಸೃಷ್ಟಿಸಿರೋ ಈ ಸುಂದರವಾದ ಲೋಕದಲ್ಲಿ ಕೆಲವು ಜನರು ಒಬ್ರು ಇನ್ನೊಬ್ರನ್ನ ಗಾಯಗೊಳಿಸ್ತಿದ್ದಾರೆ. ನೀನ್ ನನಗೆ ಹೇಳು, ತಲ್ಲಣಿಸದಿರು ಕಂಡ್ಯ, ಕುಲ ಕುಲವೆಂದು ಹೊಡೆದಾಡದಿರಿ ಗೀತೆಗಳನ್ನ ಹಾಡ್ತೀವಲ್ವಾ? ಈ ಗೀತೆಗಳನ್ನ ಯಾರು ರಚಿಸಿದ್ದು? ಇದನ್ನ ಕನಕದಾಸರು ರಚಿಸಿದ್ದು. ಪಾಪ, ಅವ್ರಿಗೂ ಕೂಡ ಕೃಷ್ಣನ್ ಗುಡಿಗೆ ಪ್ರವೇಶವೇ ಇರಲಿಲ್ಲ. ಅವರು ಹೊರಗಡೆ ನಿಂತು ಶ್ರೀಕೃಷ್ಣನ ನೋಡ್ತಿದ್ರಂತೆ. ಇನ್ನು ಈ ರೀತಿಲಿ ಕನಕದಾಸರು ಒಬ್ರೇ ಅಲ್ಲ, ಮನುಷ್ಯರೆಲ್ಲ ಒಂದೇ ಅಂತ ಹೇಳಿರೋ ಸೋವೇರೆ ಬಾಯಿ, ನಿರ್ಮಲ, ಬೊಂಕದಾದ ಅವರೆಲ್ಲ ಕೂಡ ತಮ್ಮ ಅದೃಷ್ಟ ಇಷ್ಟೇ ಅಂತ ಭಾವಿಸ್ಕೊಂಡಿದ್ರು. ಇದೆಲ್ಲ ಯಾಕೆ ಈ ತರ?
ಸ್ವಾರ್ಥ, ಸುಳ್ಳು ಜೊತೆಗೆ ಅಹಂಕಾರ. ಇವೆಲ್ಲದ್ರಿಂದ ಹುಟ್ಟಿದ್ದೇ ಈ ಜಾತಿಗಳು, ಕುಲಗಳು. ಈ ಸಮಸ್ಯೆ ಬಗ್ಗೆ ಕನಿಷ್ಠ ಕವಿತೆಯಾದ್ರೂ ಬರಿಬೇಕಿತ್ತು. ಆದ್ರೆ ಎಲ್ಲರೂ ಮೌನವಾಗಿ ಶತಮಾನದಿಂದ ಈ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಇದೇ ವಿಧಿ ಎಂದು ಬದುಕ್ತಿದ್ದಾರೆ. ಮನುಷ್ಯರ ಮಧ್ಯೆ ಇರುವ ಈ ಭೇದ ಯಾವ ಕೊನೆಯಾಗುತ್ತೋ ಯಾರಿಗೆ ಗೊತ್ತು? ಅಪ್ಪ ಅಪ್ಪ ಅಯ್ಯೋ, ಏನೂ ಆಗಲ್ಲ ಸಕ್ಕು, ನೀನು ಭಯ ಪಡ್ಬೇಡ. ನೋಡು, ಈಗ ಕತ್ತಲಾಗಿದೆ. ಆದ್ರೆ ಆ ಪಾಂಡುರಂಗನ ಕೃಪೆಯಿಂದ ಖಂಡಿತ ಬೆಳಕು ಬರುತ್ತೆ. ಜಾತಿ ಭೇದ ಕೂಡ ನಾಶವಾಗುತ್ತೆ. ಆ ದಿನ ಬಹಳ ದೂರವೇನಿಲ್ಲ. ಆಗ ಪ್ರತಿಯೊಬ್ಬರು ಆ ಪಾಂಡುರಂಗನ್ನ ಬಾಯಿ ತುಂಬ ಹೊಗಳುತ್ತಾರೆ. ನನ್ ಪಾಂಡುರಂಗ ಉತ್ತರ ಕೊಟ್ಟ. ಅಪ್ಪ, ನೀವ್ ಹೇಳ್ದಂಗೆ ಆ ದಿನ ಬೇಗ ಬರುತ್ತೆ. ಓಹೋ ಸಕು, ಇದು ಪಾಂಡುರಂಗ ವಿಠಲನ ಉತ್ತರ ಅಲ್ಲ. ಅದು ನಿನಗ್ ಗೊತ್ತಲ್ವಾ? ಪಾಂಡುರಂಗನ ಹಣೆ ಮೇಲೆ ಒಂದ್ ಕಲ್ಲಿದೆ. ಅದು ಬೆಳಕನ್ನ ಚೆಲ್ಲುತ್ತೆ, ಮತ್ತದು ಕತ್ಲಲ್ ಮಾತ್ರ ಹೊಳೆಯುತ್ತೆ. ನೀನೇ ಹೇಳ್ತಾ ಇರ್ತೀಯ ಅಲ್ವಾ, ಪಾಂಡುರಂಗ 3ನೇ ಕಣ್ ತೆಗ್ದ ಅಂತ. ಅದ್ ನನಗ್ ಗೊತ್ತಿದೆ ಅಪ್ಪ. ಆದ್ರೆ ನೀವ್ ಯಾವಾಗ್ಲೂ ಹೇಳ್ತೀರಾ ಅಲ್ವಾ, ನಾವ್ ಚಿಂತೆಯಲ್ಲಿದ್ದಾಗ ಯಾವ್ದೋ ಒಂದ್ ರೂಪದಲ್ಲಿ ಆ ಪಾಂಡುರಂಗ ದಾರಿ ತೋರ್ತಾನೆ ಅಂತ. ಇದ್ರಲ್ಲಿ ನಮ್ ತಪ್ಪೇನಿಲ್ಲ, ನಾವ್ ಯಾವ್ದೇ ಪಾಪ ಮಾಡಿಲ್ಲ ಅಂತ ಪಾಂಡುರಂಗ ಹೇಳ್ತಿದ್ದಾನೆ. ನಿಜ ಸಕ್ಕು, ನಾವು ಯಾವ ಪಾಪನೂ ಮಾಡಿಲ್ಲ. ಈ ಬೆಳಕು ನಮಗೆ ನೆರಳಾಗಿ ಜೊತೆಯಾಗಿರುವಾಗ ನಾವು ಪ್ರಪಂಚದಲ್ಲಿ ಯಾರನ್ನೂ ನೋಡಿ ಭಯ ಪಡೋ ಅವಶ್ಯಕತೆ ಇಲ್ಲ. ಹರೇ ಪಾಂಡುರಂಗ, ಹರೇ ಪಾಂಡುರಂಗ, ಜಗತ್ರಕ್ಷಣ ನರಸಿಂಹ, ಜಗತ್ರಕ್ಷಣ ನರಸಿಂಹ, ಪ್ರಾಣದಾತ ಪರಮಾತ್ಮ, ಪ್ರಾಣದಾತ ಪರಮಾತ್ಮ, ನೀಲಿ ಮೇಘ ಶ್ಯಾಮ ರಾಮ, ನೀಲಿ ಮೇಘ ಶ್ಯಾಮ ರಾಮ, ಮೋಕ್ಷ ತೀರಂ ನೀನೇ ದೇವ, ಮೋಕ್ಷ ತೀರಂ ನೀನೇ ದೇವ, ದೇವ. ವಿಠಲ ಪಾಂಡುರಂಗ, ರಂಗ ರಂಗ ಪಾಂಡುರಂಗ, ರಂಗ ರಂಗ ಪಾಂಡುರಂಗ, ರಂಗ ರಂಗ ಪಾಂಡುರಂಗ.